ಏನಿಲ್ಲ ಫಸ್ಟು ನಾನು ಹೇಳ್ಬೇಕಂದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಇಂಪಾರ್ಟೆಂಟು ನನಗೆ, ಸಂಗೀತ ನಿರ್ದೇಶಕರು. ಸೊ ನನಗೆ ಸಾಂಗ್ ಕೇಳಿಸ್ದಾಗ ನನಗೆ ಇವ್ರ ಹೆಸರು ಹೇಳಿರಲಿಲ್ಲ, ನಿಜ ಹೇಳ್ಬೇಕು. ಅದು ಅದೇ ಮುಚ್ಚುಮರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ? ಸಾಂಗ್ ಕೇಳಿಸ್ಬೇಕ, ನನ್ನ ಸಾಂಗ್ ತಂದು ಕೇಳಿಸ್ದಾಗ ಅಂದರೆ ಅವನಿಗೆ ಒಂದು ಇನ್ನೂ 6-7 ಪಿಕ್ಚರ್ ಸಾಂಗ್ ಆಡೋದಿದೆ. ಬಟ್ ಇವ್ರು ಕೇಳಿಸಿದ್ರು ನನಗೊಂದು 3 ತಿಂಗಳಿಂದ 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು. ಬಟ್ ನನಗೆ ಟೈಮ್ ಇರಲಿಲ್ಲ ಕೂಡ. ಸೊ ಅದರಿಂದ ನಾನು ಮಾಡಿದೆ, ಫಸ್ಟ್ ಸಾಂಗ್ ಕೇಳಿದೆ, ತುಂಬ ಚೆನ್ನಾಗಿದೆ ಮರಯ, ನನ್ನ ಕೈಲಿ ಯಾಕೆ ಆಡಿಸ್ತೀರಿ, ದೊಡ್ಡ ಸಿಂಗರ್ ಅವರೇ ಇಂಡಿಯಾದಲ್ಲಿ, ಒಳ್ಳೆ ಹಿಟ್ ಆಗುತ್ತೆ ಈ ಸಾಂಗ್, 100% ಹಿಟ್ ಆಗುತ್ತೆ, ಸಾಹಿತ್ಯ ತುಂಬ ಚೆನ್ನಾಗಿದೆ, ಅವ್ರ ಕೈಲಿ ಆಡಿಸ್ಬಿಟ್ಟಿದ್ದೀನಿ. ಯಾರ ಕೈಲಿ ಆಡಿಸಿ, ಶಂಕರ್ ಸರ್ ಇದ್ದಾರೆ, ಮತ್ತು ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ, ದೊಡ್ಡ ಸಿಂಗರ್ಗಳಿದ್ದಾರೆ, ಲೆಜೆಂಡ್ರಿ ಸಿಂಗರ್ಗಳು. ಅವ್ರು ಆಡಿಸಿ ನಾನು ಬೇಡ, ಆಮೇಲೆ ನಾನು ನಂಬ್ಕೊಳ್ಳೋ ಬೇಡ, ನಾನು ಟಕ್ಕ ಬಿಟ್ರೆ ಸಿಕ್ಕ, ನಾನು ಆ ಥರದ್ದು, ನನ್ನ ಬಿಟ್ಬಿಡಿ ನೀವು ಅನ್ಕೊಂಡು. ಆದರೂ ಅವ್ರು ಬಿಡಲಿಲ್ಲ, ನಾನು ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು. ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು, ಮತ್ತು ನಮ್ಮ ಚಂದ್ರು ಇಟ್ಕೊಂಡ್ರು. ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು. ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು. ನನಗೊಂದು 7-8 ಸಿನಿಮಾ ಸಾಂಗ್ಗಳು ಕಳಿಸಿದ್ರು ಆಡೋಕ್ಕೆ ಅಂತ. ಬಟ್ ನಾನು ಹೇಳಿದೆ, ಈ ಸಾಂಗ್ ಆಡೋಣ ಮಗ, ಇದು ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನನಗೆ ಎಲ್ಲ ಕಂಪ್ನಿಯವರು, ಈಗ ಆನಂದ ಕಂಪ್ನಿ ಆಗಲಿ, ಆನಂದ ಆಡಿಯೋ ಆಗಲಿ, ನಮ್ಮ ಪಚ್ಚಿಯವರು A2 ಮ್ಯೂಸಿಕ್ ಆಗಲಿ, ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ, ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ. ಪರ್ಟಿಕ್ಯುಲರ್ ವಿಷಯಗಿರಿ ಇರೋ ಸಾಂಗ್ಸ್ಗಳು ಆಡಿ, ಸುಮ್ಮನೆ ಎಲ್ಲ ಸಾಂಗ್ಗಳು ಆಡೋಕೆ ಹೋಗ್ಬೇಡಿ, ಯಾಕಂದರೆ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ ವ್ಯಾಲ್ಯೂಸು ಅಂತ. ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಆಯ್ತಪ್ಪ ಆಡ್ಕೊಡ್ತೀನಿ, ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ, ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಗೊತ್ತಾಯಿತು ಯಜಮಾನ್ರು ಮ್ಯೂಸಿಕ್ ಡೈರೆಕ್ಟರ್. ನಿಜಾಗ್ಲೂ ಸಖತ್ತಾಗಿ ಕಂಪೋಸ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸಾಂಗು, ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ಇದಂತೂ 100% ಸೂಪರ್ ಹಿಟ್ ಆಗುತ್ತೆ ಸಾಂಗು. ನನಗೆ ನೀನೇ ಬೇಕಿತ್ತ, ಇದೆಲ್ಲ ಯಾಕೆ ಬೇಕಂದ್ರೆ ಚೆನ್ನಾಗಿದೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಅಲ್ಲ, ಈಗ ಮ್ಯೂಸಿಕ್ ಡೈರೆಕ್ಟರ್ ಆಡ್ತಾರೆ. ನಾನು ಆಡೋದೆಲ್ಲ ಆಲ್ಮೋಸ್ಟ್ ಆಲ್ ಮಗ, ನಾನು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ, ನಾನು ಸಿಂಗರ್ ಅಲ್ಲ, ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್, ಸಂಗೀತ ನನಗೆ ಗೊತ್ತಿಲ್ಲ. ಆಮೇಲೆ ಸಾ ರಿ ಗ ಮ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಅಂಸಲೇಖ ಸರ್ ಯಾವಾಗಲೂ ಹೇಳ್ತಾರೆ, ನನ್ನ ಮಗ ನಿನ್ಕೊಳೋ ನೀನು, ಹಂಗನ್ಬಿಟ್ಟು ಆಡ್ಬಿಟ್ಟಿಯಾ, ಹಂಗನ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ. ನಂಗೆ ದೇವರೇ ಗೊತ್ತಿಲ್ಲ, ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ. ಬಟ್ ಬರ್ತೀನಿ, ನಿಂತ್ಕೊಂಡು ಆಡ್ತೀನಿ, ಅದನ್ನು ಮ್ಯೂಸಿಕ್ ಡೈರೆಕ್ಟರ್ಗಳು ರೆಡಿ ಮಾಡ್ಕೊಂಡು ಆಗ್ತಾರೆ. ಆ ಥರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ. ನಾನೊಂಥರ ಆಡಿಯನ್ಸು, ನಾನು ನಿಮ್ಗಳ ಥರ ಸೇಮ್. ನಾನು ಕೇಳ್ತೀನಿ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ. ಜನಪದ ಹೆಂಗೆ ಆ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಅದು ಗೊತ್ತಿಲ್ಲ, ಎಲ್ಲ ಕೇಳಿ ಬಾಳಿ ಹಿಟ್ಟು ಮಾಡ್ತಾವ್ರೆ, ಕೇಳ್ತಾವ್ರೆ. ಏನೋ ನಮ್ಮ ನಸೀಬು, ನಮ್ಮ ಅಮ್ಮನ ಆಶೀರ್ವಾದ, ನನ್ನ ತಾಯಿ ಋಣನೇ ಗೊತ್ತಿಲ್ಲ. ಲವ್ ಸಾಂಗ್ ಮೊನ್ನೆ ನಾನು ಮೊನ್ನೆನೇ ಹೇಳ್ತಿದ್ದೆ, ನಾನು ಹಾಡಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟಾಗಿ, ಅಂದರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ, ನನಗೆ ಡೈರೆಕ್ಟ್ ಪದಗಳನ್ನ ಆಡ್ತೀನಿ ನಾನು. ಸೊ ಆ ಥರದ್ದೊಂದು ಲವ್ ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಇನ್ನೊಂದು ಏನದು, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ, ಅದು ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ, ಹುಡುಗಿರು ಹಳ್ಳ ತೋಡೆ ಬಿಡ್ತಾರೆ. ಮಕ್ಕಳ ಅವ್ರಿಗೆಲ್ಲ ಅಲ್ಲ, ಈಗ ಅವ್ರು ನಿಮ್ಗೆಲ್ಲ ಹೇಳಕತ್ತದ ಮಕ್ಕಳ, ಹುಡುಗಿರು ಹಳ್ಳ ತೋಡ ನೋಡಿ. ಸಾಹಿತ್ಯ ಯಾರು ಬರ್ತಿರ್ತದ? ರಾಮ್ ನಾರಾಯಣ ಅವರು ಮಗನೇ, ರಾಮ್ ನಾರಾಯಣ.